ಮನೆ ಗೋಡೆ ಕುಸಿದು 4 ಸಾವನ್ನಪ್ಪಿರುವಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ಭೇಟಿಯನ್ನ ನೀಡಿದ್ದಾರೆ. ಭೂ ಕುಸಿತದ ಬಗ್ಗೆ ಸ್ಥಳ ಗುರುತು ಮಾಡಿದ್ದೇವೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿರೋದು. ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಂತ ಪಟ್ಟಿ ಮಾಡಿದ್ದೇವೆ. ತೀವ್ರ ತೊಂದರೆ ಆಗುವಂತಹ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದೀವಿ. ಜಿಲ್ಲಾಡಳಿತಕ್ಕೆ ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ ಅಂತ ಮಾನ್ಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಎಲ್ಲ ಕಡೆ ಗೋಡೆ ಕಟ್ಟೋದಕ್ಕಾಗೋದಿಲ್ಲ. ಹಾಗೆ ಕಟ್ಟಿದರೆ ಮಲೆನಾಡು ಇರುವಲ್ಲಿ ಅರ್ಧ ಗೋಡೆಗಳೇ ಆಗುತ್ತೆ. ತೀವ್ರ ಸಮಸ್ಯೆ ಇರುವಲ್ಲಿ ತಡೆಗೋಡೆಯನ್ನು ಕಟ್ಟೋದಕ್ಕೆ 80 ಕೋಟಿ ರೂಪಾಯಿ ಕೊಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಸಚಿವರು ಹೇಳಿರೋದು. ರಸ್ತೆ ಬದಿ ಭೂ ಕುಸಿತ ತಡೆಗಟ್ಟೋದಕ್ಕೆ ತಡೆಗೋಡೆಯನ್ನು ನಿರ್ಮಿಸುವ ಯೋಜನೆ ಇದೆ. ಆದರೆ ಬೆಟ್ಟ ಕಡಿದು ಮನೆ ಕಟ್ಕೊಂಡಿದ್ದು ಬೇರೆಯೇ ಸಮಸ್ಯೆ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಚಿವರು ಹೇಳಿರೋದು. ಮನೆ ಕಟ್ಟುವಾಗ ಫೌಂಡೇಶನ್ ಸರಿ ಹಾಕಿಲ್ಲ, ತಡೆಗೋಡೆ ಸರಿ ನಿರ್ಮಾಣ ಮಾಡಿಲ್ಲ, ಮನೆ ಕಟ್ಟುವಾಗ ರಕ್ಷಣಾ ಕ್ರಮದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹೀಗೆ ಸಾವು ನೋವಾದಾಗ ಸಮಾಜಕ್ಕೆ ವಿಷಾದದ ಸಂಗತಿ. ಮನೆ ಕಟ್ಟುವಾಗ ಗಟ್ಟಿಯಾಗಿ ಕಟ್ಟದೆ ಸಮಸ್ಯೆ ಆಗುತ್ತೆ. ದಯವಿಟ್ಟು ಈ ಬಗ್ಗೆ ಗಮನ ಇರಲಿ. ಸಾವನ್ನಪ್ಪಿರೋದ್ರ ಬಗ್ಗೆ ವಿಷಾದ ಇದೆ, ಜೊತೆಗೆ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋಂಥ ಮಾತನ್ನ ಕೂಡ ಸಚಿವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೈಡ್ ಅಂತಲೇ ಚೂರು ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಚಿವ ಕೃಷ್ಣ ಬೈರೇಗೌಡರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಅಗತ್ಯ ಕ್ರಮದ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ತಡೆಗೋಡೆಯ ವಿಚಾರಕ್ಕೆ, ತಡೆಗೋಡೆ ಯೋಜನೆ ಬಗ್ಗೆನೇ ನಾವೀಗಾಗಲೇ 80 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಆ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೂ ಕೂಡ ಒಪ್ಪಿಸಿದ್ದೇವೆ. ಶೀಘ್ರದಲ್ಲಿ ಅಗತ್ಯ ಕ್ರಮ ಆಗುತ್ತೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಸಚಿವರು ಆಡಿದ್ದಾರೆ. ಈ ರೀತಿ ಭೂ ಕುಸಿತ ಆಗಿದ್ದರಿಂದ 4 ಸಾವನ್ನಪ್ಪಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರ ಬಗ್ಗೆ ಈಗ ಮಾಹಿತಿಯನ್ನ ನೀಡ್ತಾ ಇದ್ವಿ. ಅಷ್ಟಕ್ಕೂ ಆಗಿದ್ದಾದ್ರೂ ಏನೆಲ್ಲ ಸಮಸ್ಯೆಯಿಂದಾಗಿ ಈ ರೀತಿ ಅವಾಂತರ ಸೃಷ್ಟಿಯಾಯಿತು, ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬ. ವರುಣನ ಅಟ್ಟಹಾಸಕ್ಕೆ ಕುಟುಂಬ ಬಲಿ, ಮನೆಗೋಡೆ ಕುಸಿದು 4 ದುರ್ಮರಣ. ರಾತ್ರಿ ಊಟ ಮಾಡಿ ಮಲಗಿದ್ದ ಕುಟುಂಬ ಬೆಳಗಾಗುವಷ್ಟರಲ್ಲೇ ಸಾವಿನ ಕದ ತಟ್ಟಿದೆ. ಜವರಾಯನ ಅಟ್ಟಹಾಸಕ್ಕೆ ಇಡೀ ಕುಟುಂಬವೇ ಅಸುನೀಗಿದೆ. ಕರಾವಳಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತಾರು ಮದನಿ ನಗರದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಜನ ಒಪ್ತಾರೋ ಬಿಡ್ತಾರೋ, ಆದರೆ ಮನೆ ಕಟ್ಕೊಳ್ಳುವಾಗ ಫೌಂಡೇಶನ್ ಸರಿಯಾಗಿ ಹಾಕಿಲ್ಲ. ಪಕ್ಕದ ಗೋಡೆ ಸುಮಾರು 20 ಅಡಿ ಹೈಟ್ ಇದೆ, ಅದನ್ನು ತಡೆಗೋಡೆ ಸರಿಯಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ. ಇದು ಏನಾಗುತ್ತೆ, ಬಹುತೇಕ 1000 ಪ್ರಕರಣದಲ್ಲಿ 999 ಪ್ರಕರಣ ಏನೂ ಆಗೋದಿಲ್ಲ. ಹಾಗಾಗಿ ಜನನೂ ಕೂಡ ರಕ್ಷಣಾ ಕ್ರಮಗಳನ್ನು ಮನೆ ಕಟ್ಟುವಾಗ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಸೊ ಎಲ್ಲೋ ಒಂದು ಪ್ರಕರಣ ಈ ಥರದ್ದು ಆದಾಗ, ಸಾವು ನೋವು ಆದಾಗ ಇಡೀ ಸಮಾಜ
ಕುಟುಂಬಕ್ಕೆ ಒಂದು ವಿಷಾದನೀಯ ಸಂಗತಿ ಇದು. ಮನೆಗೋಡೆ ಕುಸಿತಕ್ಕೆ ಪತಿ ಪತ್ನಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ಯಾಸೀರ್, ಮರಿಯಂ, ರಿಯಾನಾ ಮತ್ತು ರಿಫಾನಾ ಮೃತ ದುರ್ದೈವಿಗಳಾಗಿದ್ದಾರೆ. ಇವರು ಒಂದು ತಾಯಿ, ತಂದೆ ಮತ್ತು ಇಬ್ಬರು ಮಕ್ಕಳು ಇಲ್ಲಿ ನಿದ್ರೆಯಲ್ಲಿ ತಲೀನಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ತೂಫಾನ್ ಬಂದು ಕಾಣುವಂತಹ ಅಡಿಕೆ ಮರ ಬಿದ್ದು ಗೋಡೆ ಕುಸಿದು 4 ಸಜೀವ ದಹನಾಗಿದ್ದಾರೆ. ಒಂದು ಆತಂಕವಾದಂತಹ ಒಂದು ಪರಿಸ್ಥಿತಿ. ಇದಕ್ಕಿಂತ ಮುಂಚೆ 1-2 ವರ್ಷಕ್ಕಿಂತ ಮುಂಚೆ ಇದೇ ಮನೆ ಸ್ವಲ್ಪ ಇದೇ ಥರ ಆಗಿತ್ತು. ಮೃತ ದೇಹಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಮೃತರ ಕುಟುಂಬದವರಿಗೆ ಪರಿಹಾರ ಒದಗಿಸುವ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಹೇಳಿದ್ದಾರೆ. ಯೂನಿಸನ್ ಅವರು ಅಂತ ಮನೆಯಲ್ಲಿ ಪಕ್ಕದಲ್ಲಿರುವಂಥ ರಿವರ್ಟ್ಮೆಂಟ್ ವಾಲ್ ಅದರ ಜೊತೆ ಕುಸಿದು ಬಿದ್ದಿರುವಂಥ ಮನೆ ಮೇಲೆ ಬಿದ್ದಿರುವಂಥದ್ರಿಂದ ಕುಟುಂಬದಲ್ಲಿ ಇರುವಂಥ 4 ಜನ ಮೃತವಾಗಿದ್ದಾರೆ. ಇವರು ಮಕ್ಕಳು, ಗಂಡು ಮಕ್ಕಳು, ಒಂದು ಹೆಣ್ಮಗು ಆ್ಯಂಡ್ ಅವರ ತಂದೆ ತಾಯಿ 4 ಜನನು ಮೃತಪಟ್ಟಿರ್ತಾರೆ. ಈಗಾಗಲೇ ಬಾಡಿಯನ್ನು ರಿಕವರ್ ಮಾಡಿದ್ದೇವೆ, ಪ್ರೊಸೀಜರ್ಸನ್ನು ಮಾಡ್ತಾ ಇದ್ದೀವಿ. ಈಗ ಅವರ ಇನ್ನೊಬ್ಬ ಮಗಳು ಕೇರಳದಿಂದ ಬರ್ತಾ ಇದ್ದಾರೆ. ಅವರು ಬಂದ ಕೂಡಲೇ ಅದಕ್ಕೆ ಬೇಕಾಗಿರುವಂಥ ಪ್ರೊಸೀಜರ್ಸನ್ನು ಮಾಡ್ತೇವೆ, ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ. ಮಳೆಗಾಲ ಆರಂಭವಾಗಿದ್ದು ಎಲ್ಲಿ ಯಾವಾಗ ಅನಾಹುತ ಸಂಭವಿಸುತ್ತೋ ಗೊತ್ತಿಲ್ಲ. ಹೀಗಾಗಿ ಮುಂಜಾಗ್ರತೆ ವಹಿಸಿ ಅಪಾಯದಿಂದ ದೂರವಿರಿ ಅನ್ನೋದೇ ನಮ್ಮ ಕಾಳಜಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.